ರಾಯಚೂರು ಜಿಲ್ಲೆಯಲ್ಲಿ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಮೊರಿಂಗಾ ಪೌಡರ್ಗೆ ಈಗ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ನುಗ್ಗೆಕಾಯಿಯ ಪೌಡರ್, ನುಗ್ಗೆ ಎಲೆಯ ಪೌಡರ್ ಇದು. ನುಗ್ಗೆ ಪೌಡರ್ನಿಂದ ಅಂಗನವಾಡಿ ಮಕ್ಕಳಲ್ಲಿ ಪೌಷ್ಟಿಕತೆಯ ಅಂಶ ಹೆಚ್ಚಾಗ್ತಾ ಇತ್ತು. ಪ್ರಾಯೋಗಿಕವಾಗಿ ಈ ಯೋಜನೆ ಜಾರಿಗೆ ತರಲಾಗಿದ್ದು ಅದರಲ್ಲಿ ಯಶಸ್ವಿ ಆಗಿದೆ. ಯಶಸ್ವಿ ಆದರೂ ಕೂಡ ಸದ್ಯ ಸರ್ಕಾರದಿಂದ ಈ ಯೋಜನೆಯನ್ನು ರಾಯಚೂರಿನಲ್ಲಿ ಬಂದ್ ಮಾಡಲಾಗಿದೆ. ಹೀಗಾಗಿ ಇದನ್ನು ಮತ್ತೆ ಮುಂದುವರಿಸಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ನುಗ್ಗೆ ಪೌಡರ್ನಿಂದ ಅಪೌಷ್ಟಿಕ ಮಕ್ಕಳಲ್ಲಿ ಉತ್ತಮ ಬೆಳವಣಿಗೆ ಆಗ್ತಾ ಇರೋದು ಕಂಡುಬಂದಿತ್ತು. ಹೀಗಾಗಿ ರಾಯಚೂರು ಜಿಲ್ಲೆಯನ್ನೇ ಅಪೌಷ್ಟಿಕ ಮುಕ್ತ ಜಿಲ್ಲೆಯಾಗಿಸೋದಕ್ಕೆ ನುಗ್ಗೆ ಪೌಡರ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಮೊರಿಂಗಾ ಪೌಡರ್, ನುಗ್ಗೆ ಪೌಡರ್ಗೆ ಬೇಡಿಕೆ ಹೆಚ್ಚಾಗಿದ್ದು ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಇದು ಹೋಗಲಾಡಿಸುತ್ತೆ, ಪೌಷ್ಟಿಕ ಅಂಶವನ್ನು ಹೆಚ್ಚು ಮಾಡುತ್ತೆ ಮಕ್ಕಳಿಗೆ. ಹೀಗಾಗಿ ನುಗ್ಗೆ ಪೌಡರನ್ನು ಕೊಡಿ ಅನ್ನುವ ಡಿಮ್ಯಾಂಡ್ ಹೆಚ್ಚಾಗಿದೆ. ಅಂಗನವಾಡಿಗಳಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಬಳಸಲಾಗಿತ್ತು. ಅಂಗನವಾಡಿ ಮಕ್ಕಳಿಗೆ ಮೊರಿಂಗಾ ಪೌಡರ್ನ ನೀಡಲಾಗ್ತಾ ಇತ್ತು. ಅದರಿಂದಾಗಿ ಮಕ್ಕಳಲ್ಲಿ ಅಪೌಷ್ಟಿಕತೆಯ ಸಂಖ್ಯೆ ಇಳಿಕೆ ಆಗಿತ್ತು. ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಮೊರಿಂಗಾ ಪೌಡರ್ಗೆ ಡಿಮ್ಯಾಂಡ್ ಬಂದಿರುವಂಥದ್ದು ಯಾವ ರೀತಿಯಲ್ಲಿ, ಅಂದರೆ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಒಂದು ಅಂದಾಜು ಸಿಗತ್ತೆ. ಯಾವ ಅಂದಾಜಿನ ಮೇಲೆ ಇವಾಗ ಈ ಡಿಮ್ಯಾಂಡ್ ಹೆಚ್ಚಾಗ್ತಾ ಇರೋದು? ಹಾಗೆ ಸರ್ಕಾರ ಯೋಜನೆಯನ್ನು ನಿಲ್ಲಿಸೋದಕ್ಕೆ ಕಾರಣ ಏನು ಶ್ರೀಕಾಂತ್? ನವೀನ್, ರಾಯಚೂರು ಜಿಲ್ಲೆ ಅಂದ ತಕ್ಷಣನೇ ಮೊದಲಿಂದನೂ ಅಪೌಷ್ಟಿಕತೆ ಇಲ್ಲಿ ಹೆಚ್ಚಾಗಿದೆ ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಪೌಷ್ಟಿಕತೆಯನ್ನ ನಿವಾರಣೆ ಮಾಡಬೇಕು, ಮಕ್ಕಳಲ್ಲಿ ಪೌಷ್ಟಿಕತೆಯನ್ನ ಹೆಚ್ಚಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕಳೆದ 2023 ನವೆಂಬರ್ನಿಂದ 2024 ಏಪ್ರಿಲ್ ವರೆಗೆ ಪ್ರಾಯೋಗಿಕವಾಗಿ ಒಂದು ಟ್ರಯಲ್ ಬೇಸ್ ಅಲ್ಲಿ ಈ ಒಂದು ಮೊರಿಂಗಾ ಪೌಡರ್ ಏನಂತ ಹೇಳ್ತೀವಿ, ನುಗ್ಗೆ ಪೌಡ್ರು, ಆ ಪೌಡರ್ನ ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳಿಗೆ 5 ಗ್ರಾಮ್ ಪ್ರತಿದಿನ 5 ಗ್ರಾಮ್ ಕೊಡ್ತಾ ಇದ್ರು ಮೊರಿಂಗಾ ಪೌಡರ್ನ. ಅದರ ಎಫೆಕ್ಟ್ ಯಾವ ರೀತಿಯಾಗಿ ಆಯ್ತು ಮಕ್ಕಳಲ್ಲಿ ಅಂತಂದ್ರೆ ಈ ಒಂದು 6 ತಿಂಗಳಲ್ಲಿ 10% ಈ ಒಂದು ಅಪೌಷ್ಟಿಕತೆ ನಿವಾರಣೆ ಆಗಿದೆ. ಸೊ ಹಾಗಾಗಿನೇ ಈ ಒಂದು ಮೊರಿಂಗಾ ಪೌಡರ್ನ ಒಂದು ಶಕ್ತಿ ಇಲ್ಲಿ ಒಂದು ರಾಯಚೂರು ಜಿಲ್ಲೆಯಲ್ಲಿ ಪ್ರಭಾವ ಬೀರಿದೆ. ಆದ್ರೆ ಈ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಅನುದಾನ ಇಲ್ಲ ಅನ್ನುವಂತ ಒಂದು ಬಜೆಟ್ನ ಕೊರತೆಯಿಂದಾಗಿ ಈ ಒಂದು ಮೊರಿಂಗಾ ಪೌಡರ್ ಏನ್ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಗೆ ಅಂತ್ಯಗೊಳಿಸಿದೆ, ಕಂಟಿನ್ಯೂ ಮಾಡಿಲ್ಲ. ಈ ಒಂದು ಯೋಜನೆ ಯಾವುದೇ ಯೋಜನೆ ಮಾಡಲಿ ಸಕ್ಸಸ್ಫುಲ್ ಕಾಣೋದು ಬಹಳಷ್ಟು ಕಡಿಮೆ ಇರ್ತದೆ, ಆದ್ರೆ ಇವತ್ತೊಂದು ಹೈಯೆಸ್ಟ್ ಸಕ್ಸಸ್ಫುಲ್ ರೇಟಿಂಗ್ ಇದೆ. ಆದ್ರೆ ಇಂಥ ಯೋಜನೆಯನ್ನ, ಅದು ಮಕ್ಕಳಿಗೆ ಅಪೌಷ್ಟಿಕತೆಯನ್ನ ನಿವಾರಣೆ ಮಾಡುವಂತಹ ಯೋಜನೆನೆ ಈ ಒಂದು ಬಜೆಟ್ ಕಾರಣದಿಂದಾಗಿ ಇದನ್ನ ಕಡಿತಗೊಳಿಸಲಾಗಿದೆ. ಬರೋಬ್ಬರಿ ರಾಯಚೂರು ಜಿಲ್ಲೆಯಲ್ಲಿ 300 ತೀವ್ರತರದ ಅಪೌಷ್ಟಿಕ ಮಕ್ಕಳಿದ್ದಾರೆ, 300 ಜನ ಇದ್ದಾರೆ. ಇಂತಹ ಒಂದು ಮಕ್ಕಳನ್ನ ಅಂದ್ರೆ ಹುಡುಗರು ಬಹಳಷ್ಟು ತೂಕ ಆಗಿರ್ಬೋದು, ಎತ್ತರ ಆಗಿರ್ಬೋದು, ಬಹಳಷ್ಟು ಕಡಿಮೆ ಇರ್ತದೆ. ಇಂತಹ ಒಂದು ಮಕ್ಕಳನ್ನ ಹೆಚ್ಚಳ ಮಾಡಬೇಕಾಗಿರ್ತದೆ. ಇನ್ನೊಂದೇನು ಅಂದ್ರೆ HB ಲೆವೆಲ್ ಏನಿದೆ, ರಕ್ತದ ಅಂಶ, ಅದನ್ನು ಸಹ ಸಾಕಷ್ಟು ಕಡಿಮೆ ಆಗಿದೆ. ಇಂತಹ ಒಂದು ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮೊರಿಂಗಾ ಪೌಡರ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಬಜೆಟ್ನ ಕಾರಣದಿಂದಾಗಿ ಅದನ್ನ ನಿಲ್ಲಿಸಿರೋದ್ರಿಂದ ಅದನ್ನ ಇನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು, ಪುನರಾರಂಭಗೊಳಿಸಿ ಮಕ್ಕಳ ಅಪೌಷ್ಟಿಕತೆಯನ್ನ ನಿವಾರಣೆ ಮಾಡಬೇಕು ಅನ್ನುವಂಥದ್ದು ರಾಯಚೂರಿನ ಒಂದು ಪೋಷಕರ ಆಗ್ರಹ ಆಗಿದೆ. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್ ಡೀಟೇಲ್ಸ್ಗೆ.